ಮತ್ತೊಂದು ಕಡೆ ಈಗ ಬೆಂಗಳೂರಿನಲ್ಲಿ ಅನ್ನದಾತರು ವಿನೂತನ ರೀತಿಯ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅನ್ನದಾತರಿಂದ ನಡೀತಾ ಇರುವಂತಹ ವಿನೂತನ ರೀತಿಯ ಪ್ರತಿಭಟನೆ ಬೆಂಗಳೂರಿನಲ್ಲಿ ಮೈ ಮೇಲೆ ಸಗಣಿ ಸುರಿದುಕೊಂಡು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೋಮನಹಳ್ಳಿ ಗೇಟ್ನಿಂದ ರೈತರು ಪಾದಯಾತ್ರೆಯನ್ನು ಕೂಡ ನಡೆಸಿದ್ರು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ. ಅನ್ನದಾತರು ಈಗ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತರು ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ ಈಗ ರೈತರು. ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಈಗ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ನೋಡಿ. ಅಲ್ಲಿ ಸಗಣಿಯನ್ನ ಮೈ ಮೇಲೆ ಹಚ್ಚಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ರೈತರು. ಈ ಕ್ಷಣದಿಂದಲೇ ಮುಕ್ತಿಗೊಳಿಸಬೇಕು. ನಿಮ್ ಕೈಲಿ ಸಾಧ್ಯ ಇದೆಯಾ? ಸಾಧ್ಯನೇ ಇದೆಯಾ? ಸಾಕಮ್ಮ ಬಡಾವಣೆಯ ನಿವಾಸಿಗಳಿಗೆ ಈ ಸ್ಥಳದಲ್ಲಿ ಹಕ್ಕುಪತ್ರ ಕೊಡಬೇಕು. ಕೊಡುವಂತ ತಾಕತ್ತು ನೈತಿಕತೆ ನಿಮ್ಮಲ್ಲಿ ಈ ಕ್ಷಣದಲ್ಲಿ ಇದೆಯಾ? ಅರಣ್ಯ ಇಲಾಖೆಯವ್ರಿಗೆ ಇಲ್ಲೇ ಸ್ಥಳದಲ್ಲಿ ಆದೇಶ ಮಾಡಬೇಕು. ನಾವು ಭೂಮಿ ಕೊಟ್ಟಿದೀವಿ, ನೀವು ಕಿತ್ಕೊಳ್ಳುವಂತ ಕೆಲಸ ಮಾಡಬೇಡಿ. ನಾವು ಅನ್ನ ಕೊಟ್ಟಿದೀವಿ, ನೀವು ಅನ್ನ ಕಿತ್ಕೊಳ್ಬೇಡಿ ಅಂತ ತಾಕೀತು ಮಾಡಬೇಕು ನೀವು ಅಧಿಕಾರಿಗಳು. ಆ ತಾಕತ್ತು ನಿಮ್ಮಲ್ಲಿ ಇದೆಯಾ? ಇದೆ ಅಂತ ನೀವು ಹೇಳ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಗೆ ಮಾತಾಡೋದಕ್ಕೆ ನಾವು ಈ ಕ್ಷಣದಲ್ಲೇ ಸಿದ್ಧ ಇದ್ದೀವಿ. ಅಣ್ಣಯ್ಯಪ್ಪ ನಮ್ಮ ರೈತರ ಕಡೆಯಿಂದ ಬಂದಿದ್ದೀರಾ, ಅಧಿಕಾರಿಗಳ ಕಡೆಯಿಂದ ಬಂದಿದ್ದೀರಾ? ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಂಡಿರುವಂತಹ ಒಂದು ಪ್ರತಿಭಟನೆ. ರೈತರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರ ಪ್ರಮುಖ ಬೇಡಿಕೆಗಳು ಏನು ಅನ್ನುವಂಥದ್ದನ್ನು ನೋಡೋದಾದ್ರೆ, ರೈತರಿಗೆ ತಮ್ಮ ಜಮೀನುಗಳ ಮೇಲೆ ಸಂಪೂರ್ಣ ಹಕ್ಕು ಕೊಡಬೇಕು ಅನ್ನುವಂಥದ್ದು ಇವರ ಪ್ರಮುಖ ಬೇಡಿಕೆ. ಜೊತೆಗೆ ಬೆಂಗಳೂರು ದಕ್ಷಿಣ ತಾಲೂಕಿನ 30 ಗ್ರಾಮಗಳಲ್ಲಿ ದಶಕಗಳಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂತಹ ರೈತರು ನಾವು. ಸೊ ಸಾಗುವಳಿ ಜಮೀನನ್ನ ದುರಸ್ತಿ ಮಾಡಿಕೊಡ್ಬೇಕು ನಮಗೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರೆ, ಸೋಮನಹಳ್ಳಿ ಬಳಿ ಒಂದು ಟೋಲ್ ಅನ್ನ ನಿರ್ಮಿಸ್ತಾ ಇದ್ದಾರೆ. ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು. ಜೊತೆಗೆ ಇಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಡ್ಬೇಕು. ಆ ಟೋಲ್ ಅನ್ನ ಕಗ್ಲಿಪುರ ಬೈಪಾಸ್ಗೆ ಸ್ಥಳಾಂತರಿಸಿ ಅನ್ನುವಂಥದ್ರನ್ನ ಕೂಡ ಇವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗೆ ಅರಣ್ಯ ಇಲಾಖೆ ರೈತರಿಗೆ ಕಿರುಕುಳ ನೀಡ್ತಾ ಇದೆ. ಇದರಿಂದ ಮುಕ್ತಿ ಕೊಡಬೇಕು. ಸುಮಾರು 45 ವರ್ಷಗಳಿಂದ ಇಲ್ಲೊಂದು ಸಾಕಮ್ಮ ಬಡಾವಣೆ ಅಂತ ಇದೆ, ಅಲ್ಲಿ ವಾಸಿಸ್ತಾ ಇರುವಂಥವರಿಗೆ ಮನೆ ಭಾಗ್ಯ ನೀಡಬೇಕು. ಅವರ ಹಕ್ಕುಪತ್ರವನ್ನು ಇಲ್ಲೇ ಸ್ಥಳಕ್ಕೆ ಬಂದು ನಮಗೆ ಕೊಡಬೇಕು ಆ ಹಕ್ಕುಪತ್ರವನ್ನು. ಹಾಗೆ ಪಟ್ಟರೆಡ್ಡಿಪಾಳ್ಯ ಗ್ರಾಮಕ್ಕೆ ಪರ್ಯಾಯ ರಸ್ತೆಯನ್ನು ನಿರ್ಮಿಸಿಕೊಡಬೇಕು ಅಂತ ಹೇಳಿ ಕೂಡ ಇವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ತಡೆ ಹಿಡಿದಿರುವಂತಹ ಹಾಲು ಉತ್ಪಾದಕರ ರೈತರ ಪ್ರೋತ್ಸಾಹ ಧನ ಏನಿದೆಯಲ್ಲ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಿಕೊಡಿ. ಸ್ಥಳೀಯವಾಗಿ ಉದ್ಭವಿಸಿರುವಂತಹ ಸೇತುವೆ ಮತ್ತು ರಸ್ತೆಗಳನ್ನ ನಿರ್ಮಿಸಿಕೊಡ್ಬೇಕು. ನೀವು ಆ ಸಮಸ್ಯೆಯನ್ನ ಈಡೇರಿಸಿ ಅಂತ ಹೇಳಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಅದಕ್ಕೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೋಮನಹಳ್ಳಿ ಗೇಟ್ ಬಳಿ ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆಯ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಕಿರಣ್ ಸೂರ್ಯ, ಈಗ ಸ್ಥಳಕ್ಕೆ ಬಹುಶಃ ಪೊಲೀಸರು ಆಗಮಿಸಿದ್ದಾರೆ ಅಂತ ಅನ್ಸುತ್ತೆ, ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಹೇಗಿದೆ ಈಗ ಸದ್ಯದ ಪರಿಸ್ಥಿತಿ? ರೈತರು ಏನ್ ಹೇಳ್ತಾ ಇದ್ದಾರೆ ಈಗ? ಹೌದು ರೇಮನ್, ಖಂಡಿತವಾಗ್ಲೂ ಕೂಡ ಇವತ್ತು ಅನ್ನದಾತರು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ
ಸೋಮನಹಳ್ಳಿ ಗೇಟಿಂದ ಕೆಜಿ ರಸ್ತೆಯಲ್ಲಿರುವಂತ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಈಗಾಗಲೇ ಕೂಡ ಸರ್ವ ಸನ್ನದ್ಧರಾಗಿರುವಂತದ್ದು. ನಾನು ಕೂಡ ಸ್ಥಳದಲ್ಲೇ ಇದ್ದೀನಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ರೈತರು ಸೇರಿರುವಂತದ್ದು. ಈಗಾಗಲೇ ರೈತರು ಕೂಡ ತನ್ನ ಮೈ ಮೇಲೆ ಸಗಣಿಯನ್ನ ಬಳಿದುಕೊಂಡು ತಮ್ಮ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು ನಾನು ಕೂಡ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಎತ್ತಿನ ಗಾಡಿಗಳಲ್ಲಿ ಕೂಡ ರೈತರು ಈಗಾಗಲೇ ಆಗಮಿಸಿರುವಂತದ್ದು. ಇಲ್ಲಿಂದ ಅಂದ್ರೆ ಡಿಸಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ಮೂಲಕವಾಗಿ ಹೋಗ್ಲಿಕ್ಕೆ ಈಗಾಗಲೇ ಕೂಡ ಸಿದ್ಧರಾಗಿರುವಂತದ್ದು. ಸ್ಥಳದಲ್ಲಿ ಈಗಾಗಲೇ ಕೂಡ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ತಡಿಲಿಕ್ಕಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಇಲ್ಲಿ ರೈತರನ್ನ ಕೂಡ ನಿಲ್ಲಿಸಿಕೊಂಡಿದ್ದಾರೆ. ಈಗಾಗಲೇ ನನ್ನ ಜೊತೆಯಲ್ಲಿ ರೈತ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಎಲ್ಲಿಗೆ ತಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಮತ್ತೆ ತಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನು ಸರ್? 10 ಒತ್ತಾಯಗಳಿದ್ದಾವೆ. 10 ಒತ್ತಾಯಗಳನ್ನ ಈಗಾಗಲೇ 1 ತಿಂಗಳ ಹಿಂದೆಯೇ ಸಂಬಂಧಪಟ್ಟಂಥ ಸಚಿವರಿಗೆ, ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ, DC ಅವರಿಗೆ, ಈ ಕ್ಷೇತ್ರದ ಶಾಸಕರಿಗೆ, ಈ ಕ್ಷೇತ್ರದ MP ಅವರಿಗೆ, ತಹಸೀಲ್ದಾರ್ಗೆ ಮತ್ತು SP ಗೆ ಎಲ್ರಿಗೂ ಕೂಡ ಕೊಟ್ಟು ಈ ಕಾರ್ಯಕ್ರಮ ರೂಪಿಸಿದ್ದೀವಿ. ಬೇಜವಾಬ್ದಾರಿಯಿಂದ ನಾವು ಕಾರ್ಯಕ್ರಮ ಏರ್ಪಾಡು ಮಾಡಿಲ್ಲ. ಜವಾಬ್ದಾರಿ ತಗೊಂಡು ಶಿಸ್ತಿನಿಂದ ಹೋಗಬೇಕು ಅಂತೇಳಿ ಪೊಲೀಸರು ಅಡ್ಡಗಟ್ಟಿ ನಿಂತ್ಕೊಂಡವ್ರೆ. ಪ್ರಾಯಶಃ ಇವರಿಗೆ ಚಳುವಳಿಯ ಮಹತ್ವನ ತಿಳಿಸ್ಕೊಡ್ತೀವಿ, ಇಲ್ಲೇ ಕರೆಸ್ಲಿ, ಆದೇಶ ಕೊಡಬೇಕು ನಮಗೆ. ಒಂದು ವೇಳೆ ಗಂಭೀರವಾದಂಥ ತೀರ್ಮಾನಕ್ಕೆ ಬರುವುದಾದರೆ ನಾವು ಚರ್ಚೆ ಮಾಡ್ತೀವಿ, ಇಲ್ಲ ಅಂದರೆ ನಾವು ಮುತ್ತಿಗೆ ಹಾಕುವ ಕೆಲಸಕ್ಕೆ ಬದ್ಧವಾಗಿದ್ದೀವಿ. ಅಂದ್ರೆ ರೇವಣ್ಣ, ನೀವಿಷ್ಟು ಕೂಡ ರೈತರು ಹೇಳ್ತಿರುವಂತ ಮಾತು, ಪೊಲೀಸರು ನಮ್ಮನ್ನ ಇಲ್ಲಿ ತಡೆಗಟ್ಟಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ DC ಕಚೇರಿಗೆ ಹಾಕುವುದನ್ನ ನಿಲ್ಲಿಸೋದಿಲ್ಲ, ನಮ್ಮ ಪಾದಯಾತ್ರೆ ಮುಂದೆ ಬರುತ್ತೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು ರೇವಣ್ಣ. ಓಕೆ, ಥ್ಯಾಂಕ್ ಯು ಕಿರಣ್. ಮತ್ತೆ ಮಾತಾಡ್ತೀನಿ.